ಇದು ಖ್ಯಾತ ನಟನಿಗೆ ಸಂಬಂಧಪಟ್ಟಂತಹ ದೊಡ್ಡ ಸ್ಟೋರಿ. ಆ ಖ್ಯಾತ ನಟನ ಹೆಸರು ವೋಟರ್ ಲಿಸ್ಟ್ನಲ್ಲೇ ಇಲ್ವಂತೆ. ಅಷ್ಟಕ್ಕೂ ಆ ನಟ ಯಾರು, ಅವರ ಹಿನ್ನೆಲೆ ಏನು? ವೋಟರ್ ಲಿಸ್ಟ್ನಲ್ಲಿ ನಟ ಮಮ್ಮುಟ್ಟಿಯ ಹೆಸರೇ ಇಲ್ಲ. ಯಾಕೆ ಗೊತ್ತಾ? ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಹೆಸರಾಂತ ನಟ ಆತ. ಮಲಯಾಳಂ ತಾರೆಯರ ಕ್ರೇಜ್ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ಪ್ರೇಕ್ಷಕರು ಲೆಜೆಂಡ್ ನಾಯಕರಾದ ಮೋಹನ್ ಲಾಲ್ ಮತ್ತು ಮಮ್ಮುಟ್ಟಿ. ಮಲಯಾಳಂ ಖ್ಯಾತ ನಟನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇಲ್ವಂತೆ. ಇದು ದೊಡ್ಡ ಮ್ಯಾಟ್ರು. ವೋಟರ್ ಲಿಸ್ಟ್ನಲ್ಲಿ ಖ್ಯಾತ ನಟನ ಹೆಸರೇ ಇರಲಿಲ್ಲ. ವೋಟರ್ ಲಿಸ್ಟ್ನಲ್ಲಿ ನಟ ಮಮ್ಮುಟ್ಟಿಯ ಹೆಸರಿಲ್ಲ ಅನ್ನೋದು ಬಹುದೊಡ್ಡ ಚರ್ಚೆ. ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಸಂಚಲನ ಮೂಡಿಸಿರುವಂತಹ ವಿಚಾರ. ಸಂಚಲನ ಮೂಡಿಸಿದೆ. ಮಲಯಾಳಂ ತಾರೆಯರ ಕ್ರೇಜ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಪ್ರೇಕ್ಷಕರ ಲೆಜೆಂಡ್ ಆಕ್ಟರ್ ಮಮ್ಮುಟ್ಟಿ ಇಬ್ಬರು ನಟರನ್ನ ತುಂಬಾ ಪ್ರೀತಿ ಮಾಡುತ್ತಾರೆ. ಅವರಿಬ್ಬರು ಕೇವಲ ನಟರಲ್ಲ, ಜವಾಬ್ದಾರಿಯುತ ನಾಗರಿಕರು ಕೂಡ. ಚುನಾವಣೆಯ ಸಮಯದಲ್ಲಿ ಅವರು ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ, ಎಷ್ಟೇ ದೂರ ಇದ್ರೂ ಬಂದು ಮತ ಚಲಾಯಿಸ್ತಾರೆ. ಅಂತಹ ನಟ ಮಮ್ಮುಟ್ಟಿ ಇತ್ತೀಚಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅವಕಾಶ ಪಡೆಯದಿರುವುದು ಆಘಾತಕಾರಿ. ಮತದಾನ ಪಟ್ಟಿಯಲ್ಲಿ ಅವರ ಹೆಸರು ಕಾಣೆಯಾಗಿದೆ. ಸತತ 2ನೇ ಬಾರಿಗೆ ಮಮ್ಮುಟ್ಟಿ ಕಹಿ ಅನುಭವ ಆಗಿದೆ. ಮೆಗಾಸ್ಟಾರ್ ಮಮ್ಮುಟ್ಟಿ ತಮ್ಮ ಮತವನ್ನು ಚಲಾಯಿಸಲು ಸಾಧ್ಯ ಆಗಿಲ್ಲ. ಕೊಚ್ಚಿಯಲ್ಲಿ ನಡೆದ ಇತ್ತೀಚಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯ ಆಗಿಲ್ಲ. ಕಾರಣ ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರೇ ಇರಲಿಲ್ಲದಕ್ಕೆ ಕಾರಣ ಅಂದರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲದೇ ಇರೋದು. ಹಿಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮೊದಲು ಮಮ್ಮುಟ್ಟಿ ತಮ್ಮ ಕುಟುಂಬದೊಂದಿಗೆ ಪಣಂಪಲ್ಲಿ ನಗರದಿಂದ ಎರ್ನಾಕುಲಂಗೆ ಸ್ಥಳಾಂತರಗೊಂಡರು. ಈ ವಿಳಾಸ ಬದಲಾವಣೆಯಿಂದಾಗಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಕಾಣೆಯಾಗಿದೆ. ಮಮ್ಮುಟ್ಟಿ ಕೇರಳದಲ್ಲಿ ಎಲೆಕ್ಷನ್ ನಡೆಯಿತು. ಆ ಎಲೆಕ್ಷನ್ನಲ್ಲಿ ಐತಿಹಾಸಿಕವಾದ ಬಿಜೆಪಿ ಗೆಲುವು ಸಾಧಿಸಿಕೊಂಡ್ರೆ, ಇನ್ನೊಂದು ಕಡೆ JDU ಅಥವಾ ಕೇರಳದ ಸ್ಥಳೀಯ ಪಕ್ಷಗಳೆಲ್ಲವೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿತು. ಆ ಸಂದರ್ಭದಲ್ಲಿ ಕೇರಳದ ಮಲಯಾಳಂ ನಾಯಕ ನಟರು ತಮ್ಮ ಬೂತಿಗೆ ಬಂದು ವೋಟ್ ಹಾಕಿರೋದು, ಅದರ ವಿಡಿಯೋ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಮಮ್ಮುಟ್ಟಿ ಕೇರಳದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಅತ್ಯಂತ ಬಹುದೊಡ್ಡ ನಟ. ಆತನ ಕ್ರೇಜ್ ಇವತ್ತಿಗೂ ಕಮ್ಮಿ ಆಗಿಲ್ಲ. 70-80 ವಯಸ್ಸಾದರೂ ಕೂಡ ಆತನ ನಟನೆಗೆ ಯಾವ ಕೊರತೆಯೂ ಇಲ್ಲ. ನಟನೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅದ್ಭುತ ನಟ, ಸಾಕಷ್ಟು ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಮಮ್ಮುಟ್ಟಿ ಮೊನ್ನೆ ಬಂದಿದ್ರು ವೋಟ್ ಹಾಕಬೇಕು ಅಂತ. ವೋಟ್ ಹಾಕುವ ಮುನ್ನ ಕೌಂಟರ್ನಲ್ಲಿ ಅವರ ವೋಟರ್ ಲಿಸ್ಟ್ ಚೆಕ್ ಮಾಡ್ತಾರೆ. ಇವರು ಇಲ್ಲಿಯ ನಿವಾಸಿನ, ಇವರಿಗೆ ವೋಟ್ ಇದೆಯಾ, ಇವರ ಅಸಲಿ ಮತದಾರರ ಅಂತ ಹೇಳಿ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವ್ರ ಹೆಸರೇ ಸಿಗೋದಿಲ್ಲ. ಕೌಂಟರ್ನಲ್ಲಿ ಹುಡುಕಿದ್ರು ಮಮ್ಮುಟ್ಟಿ ಕಾಣ್ತಿಲ್ಲ. ಕೊನೆಗೆ ಇವರ ಮೂಲ ನಿವಾಸ ಏನಿತ್ತು ಒಂದು ಪ್ರದೇಶ, ಆ ಪ್ರದೇಶದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು ಇವರು. ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ರು. ಹಾಗಾಗಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ನಾಪತ್ತೆಯಾಗಿತ್ತು. ಸ್ಥಳೀಯ ಅಡ್ರೆಸ್ ಇಲ್ಲದಲೇ ಇರತಕ್ಕಂಥ ಕಾರಣದಿಂದ ಅವರ ವೋಟರ್ ಲಿಸ್ಟ್ನಲ್ಲಿ, ಮತದಾರರ ಪಟ್ಟಿಯಲ್ಲಿ ಹೆಸರು ಕಾಣ್ತಾ ಇರಲಿಲ್ಲ. ಹಾಗಾಗಿ ಇವರಿಗೆ ವೋಟ್ ಹಾಕುವ ಅವಕಾಶವನ್ನು ಮಾಡಿಕೊಡಲಿಲ್ಲ. ವೋಟ್ ಹಾಕುವ ಅವಕಾಶಗಳನ್ನು ಅಲ್ಲಿನ ಕೌಂಟ್ರು ಸಿಬ್ಬಂದಿಗಳು ಮಾಡಿಕೊಡಲಿಲ್ಲ. ಹಾಗಾಗಿ ವಾಪಸ್ ಹೋಗ್ತಾರೆ. ಆ ಖ್ಯಾತ ನಟನ ಹೆಸರು ವೋಟರ್ ಲಿಸ್ಟ್ನಲ್ಲಿಲ್ಲ. ಅಷ್ಟಕ್ಕೂ ಆ ನಟ ಯಾರು ಅನ್ನೋದನ್ನ ಈಗಾಗಲೇ ಗೊತ್ತಾಗಿದೆ. ವೋಟರ್ ಲಿಸ್ಟ್ನಲ್ಲಿ ನಟ ಮಮ್ಮುಟ್ಟಿಯ ಹೆಸರೇ ಇಲ್ಲ. ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಮಲಯಾಳಂ ತಾರೆಯರ ಕ್ರೇಜ್ ಬಗ್ಗೆ ಮಾತನಾಡುವ ಅಗತ್ಯ ಇಲ್ಲ. ಪ್ರೇಕ್ಷಕರು ಲೆಜೆಂಡ್ ನಾಯಕರಾದ ಮೋಹನ್ ಲಾಲ್ ಮತ್ತು ಮಮ್ಮುಟ್ಟಿ ಇಬ್ಬರು ನಟರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಪರಸ್ಪರ ಅವರಿಬ್ಬರು ಸ್ನೇಹಿತರು ಕೂಡ ಹೌದು. ಅವರಿಬ್ಬರು ಕೇವಲ ನಟರಲ್ಲ, ಜವಾಬ್ದಾರಿಯುತ ನಾಗರಿಕರು ಕೂಡ. ಚುನಾವಣೆಯ ಸಮಯದಲ್ಲಿ ಅವರು ಎಷ್ಟೇ ಬ್ಯುಸಿಯಾಗಿದ್ರು, ಎಷ್ಟೇ ದೂರ ಇದ್ರೂ ಬಂದು ಮತ ಚಲಾಯಿಸ್ತಾರೆ. ಅಂತಹ ನಟ ಮಮ್ಮುಟ್ಟಿ ಇತ್ತೀಚಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅವಕಾಶ ಪಡೆಯದಿರುವುದು ಆಘಾತಕಾರಿ. ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಕಾಣೆಯಾಗಿದೆ. ಸತತ 2ನೇ ಬಾರಿಗೆ ಮಮ್ಮುಟ್ಟಿ ಕಹಿ ಅನುಭವವಾಗಿದೆ. ಮೆಗಾಸ್ಟಾರ್ ಮಮ್ಮುಟ್ಟಿ ತಮ್ಮ ಮತವನ್ನು ಚಲಾಯಿಸಲು ಸಾಧ್ಯ ಆಗಲಿಲ್ಲ.
ಕೊಚ್ಚಿಯಲ್ಲಿ ನಡೆದಂಥ ಇತ್ತೀಚೆಗಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯ ಆಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿಲ್ಲ. ಇಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮೊದಲು ಮಮ್ಮುಟ್ಟಿ ತಮ್ಮ ಕುಟುಂಬದೊಂದಿಗೆ ಪಣಂಪಲ್ಲಿ ನಗರದಿಂದ ಎರ್ನಾಕುಲಂಗೆ ಸ್ಥಳಾಂತರಗೊಂಡಿದ್ದರು. ಈ ವಿಳಾಸ ಬದಲಾವಣೆಯಿಂದಾಗಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಕಾಣೆಯಾಗಿತ್ತು. ಹಾಗಾಗಿ ಅವರಿಗೆ ವೋಟ್ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.